ಟೀಂ ಇಂಡಿಯಾದ ಪರ ಈಗಾಗಲೇ ಪಂದ್ಯಗಳನ್ನು ಆಡಿರುವ ಅನುಭವ ಹೊಂದಿರುವ ಪ್ರಸಿದ್ಧ ಕೃಷ್ಣ ಪ್ರಸಕ್ತ ಆವೃತ್ತಿಯ ಐಪಿಎಲ್ನಲ್ಲಿ ಅಪ್ಡೇಟ್ ವರ್ಷನ್ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಇವರ ಬೊಂಬಾಟ್ ಬೌಲಿಂಗ್ ದಾಳಿ ಮೂಲಕ ಬ್ಯಾಟರ್ಗಳಿಗೆ ಸಿಂಹ ಸ್ವಪ್ನವಾಗ್ತಾ ಇದ್ದಾರೆ. ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲಿ ಸ್ಟಾರ್ ಬ್ಯಾಟರ್ಗಳಿಗೆ ಕೆಡ್ಡ ತೋಡಿ ಅಬ್ಬರಿಸಿದ್ರು. ಈ ಮೂಲಕ ತಂಡದ ಗೆಲುವಿನಲ್ಲಿ ಮಹತ್ವದ ಕಾಣಿಕೆಯನ್ನು ನೀಡಿದ್ರು. ಹಾಗಿದ್ರೆ ಬನ್ನಿ ಇವತ್ತು ಪ್ರಸಿದ್ಧ ಕೃಷ್ಣ ಬಗ್ಗೆ ತಿಳಿದುಕೊಂಡು ಬರೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಈ ಬಾರಿಯ ಐಪಿಎಲ್ನಲ್ಲಿ ಅಬ್ಬರದ ಪ್ರದರ್ಶನವನ್ನು ನೀಡುವ ಮೂಲಕ ಟೀಂ ಇಂಡಿಯಾಕ್ಕೆ ಸಖತ್ ಕಮ್ಬ್ಯಾಕ್ ಮಾಡುವ ಕನಸು ಕಾಣ್ತಿರುವ ಪ್ರಸಿದ್ಧ ಕೃಷ್ಣ ಇದೇ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ತಮ್ಮ ಲೈನ್ ಹಾಗೂ ಲೆಂತ್ ಮೇಲೆ ಕಂಟ್ರೋಲ್ ಇಟ್ಕೊಂಡಿರುವ ಪ್ರಸಿದ್ಧ ಪಂದ್ಯದಿಂದ ಪಂದ್ಯಕ್ಕೆ ಸಖತ್ ಶೈನ್ ಆಗ್ತಾ ಇದ್ದಾರೆ. ಇವರು ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲೂ ರನ್ಗಳನ್ನು ನೀಡದೆ ಕಾಡಿದ್ರು. ಸಾಮಾನ್ಯವಾಗಿ ವೇಗದ ಬೌಲರ್ ಪವರ್ ಪ್ಲೇನಲ್ಲಿ ಬೌಲಿಂಗ್ ಮಾಡೋದನ್ನ ನೋಡಿರ್ತೇವೆ. ಆದರೆ ಈ ಐಪಿಎಲ್ನಲ್ಲಿ ಪ್ರಸಿದ್ಧ ಕೃಷ್ಣ ಮಿಡ್ಲು ಓವರ್ಗಳಲ್ಲಿ ಬೌಲಿಂಗ್ ಮಾಡಿ ಎದುರಾಳಿ ಬ್ಯಾಟರ್ಗಳಿಗೆ ಕಾಡ್ತಾ ಇದ್ದಾರೆ. ಈ ಅವಧಿಯಲ್ಲಿ ರನ್ಗಳಿಗೆ ಕಡಿವಾಣ ಹಾಕುವ ಪ್ರಸಿದ್ಧ ತಮ್ಮ ಶಿಸ್ತುಬದ್ಧ ದಾಳಿಯಿಂದ ಬ್ಯಾಟರ್ಗಳಿಗೆ ಪೆವಿಲಿಯನ್ ಹಾದಿ ತೋರಿಸ್ತಾ ಇದ್ದಾರೆ. ಕಳೆದ ಗುಜರಾತ್ ಮತ್ತು ರಾಜಸ್ಥಾನ್ ಮ್ಯಾಚ್ನಲ್ಲಿ ಸಂಜುಗೆ ಪ್ರಸಿದ್ಧ ಕೃಷ್ಣ ಕಾಡಿದ್ದಾರೆ. ರಾಜಸ್ಥಾನ್ ವಿರುದ್ಧದ ಪಂದ್ಯದಲ್ಲೇ ಸಂಜು ಸ್ಯಾಮ್ಸನ್ ಅವರ ವಿಕೆಟ್ ಪಡೆದು ಅಬ್ಬರಿಸಿದ್ರು. ಈ ವೇಳೆ ಪ್ರಸಿದ್ಧ ಅವರನ್ನು ಸಖತ್ ಸೆಟಪ್ ಮಾಡಿದ್ರು. ಪ್ರಸಿದ್ಧ ಎಕ್ಸ್ಟ್ರಾ ಬೌನ್ಸ್ ಇರುವ ಎಸೆತಗಳನ್ನ ಶಾರ್ಟ್ ಥರ್ಡ್ ಮೇಲಿನಿಂದ ಬೌಂಡರಿ ಬಾರಿಸುವ ಯೋಚನೆಯನ್ನ ಹೊಂದಿದ್ದ ಸಂಜು ಸ್ಯಾಮ್ಸನ್ಗೆ ಶಾಕರ್ ಅನ್ನ ಕೊಟ್ಟರು. 30 ಯಾರ್ಡ್ ಸರ್ಕಲ್ನ ಶಾರ್ಟ್ ಥರ್ಡ್ನಲ್ಲಿ ನಿಲ್ಲಿಸಿಕೊಂಡಿದ್ದ ಸಾಯಿ ಕಿಶೋರ್ ಸಂಜು ಅವರ ಕ್ಯಾಚ್ ಪಡೆದು ಬೀಗಿದ್ರು. ಇದು ರಾಜಸ್ಥಾನ್ ತಂಡಕ್ಕೆ ದೊಡ್ಡ ಹೊಡೆತವನ್ನ ನೀಡಿತು. 3 ವಿಕೆಟ್ ಪಡೆದು ಮಿಂಚಿದ ಪ್ರಸಿದ್ಧ ಕೃಷ್ಣ ಗುಜರಾತ್ ಗೆಲುವಿನಲ್ಲಿ ಮಹತ್ವದ ಪಾತ್ರವನ್ನೇ ವಹಿಸಿದ್ರು. ಇನ್ನು 2018ಕ್ಕೆ ಐಪಿಎಲ್ ಅಂಗಳಕ್ಕೆ ಪ್ರಸಿದ್ಧ ಕೃಷ್ಣ ಕಾಲಿಟ್ರು. 2018ರ ಐಪಿಎಲ್ ಸೀಸನ್ನಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡವು ಗಾಯಗೊಂಡ ಕಮಲೇಶ್ ನಾಗಕೋರ್ಟಿ ಬದಲಿಗೆ ಇವರನ್ನ ಖರೀದಿ ಮಾಡಿತು. ಈ ಬಾರಿಯ ಐಪಿಎಲ್ ಬಿಡ್ಡಿಂಗ್ನಲ್ಲಿ 9.50 ಕೋಟಿಗೆ ಗುಜರಾತ್ ತಂಡವನ್ನು ಸೇರಿದರು. ಬಲಗೈ ವೇಗದ ಮಧ್ಯಮ ಬೌಲರ್ ಆಗಿರುವ ಕೃಷ್ಣ ಅಪ್ಪಟ ಕನ್ನಡಿಗ. ಇವರು ಮಾರ್ಚ್ 23, 2021ರಂದು ಇಂಗ್ಲೆಂಡ್ ವಿರುದ್ಧದ ತವರಿನಲ್ಲಿ ನಡೆದ ಸರಣಿಯಲ್ಲಿ ಭಾರತೀಯ ಕ್ರಿಕೆಟ್ ತಂಡಕ್ಕೆ ತಮ್ಮ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಕ್ಕೆ ಪಾದಾರ್ಪಣೆಯನ್ನು ಮಾಡಿದರು. ಈ ಪಂದ್ಯದಲ್ಲಿ 4 ವಿಕೆಟ್ಗಳನ್ನು ಪಡೆದು ಓಡಿಐ ಚೊಚ್ಚಲ ಪಂದ್ಯದಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ 24 ವರ್ಷಗಳ ಹಳೆಯ ಭಾರತೀಯ ದಾಖಲೆಯನ್ನ ಇವರು ಮುರಿದ್ರು. 2023ರ ಏಷ್ಯನ್ ಕಪ್ ಗೆದ್ದ ಭಾರತೀಯ ತಂಡದ ಭಾಗವಾಗಿದ್ರು ಮತ್ತು 2023ರ ಕ್ರಿಕೆಟ್ ವಿಶ್ವಕಪ್ನಲ್ಲಿ ರನ್ನರ್ ಅಪ್ ಆದ್ರು. ಒಟ್ಟಿನಲ್ಲಿ ಐಪಿಎಲ್ನಲ್ಲಿ ಪ್ರಸಿದ್ಧ ಕೃಷ್ಣ ಸೂಪರ್ ಆಟ ಆಡ್ತಾ ಇದ್ದು ಫ್ಯಾನ್ಸ್ಗೆ ರಸದೌತಣವನ್ನೇ ನೀಡ್ತಾ ಇದ್ದಾರೆ. ಇವರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.